ಇಲ್ಲ ಸರ್ ಸಿಕ್ಕಿಲ್ಲ ಇರ್ತಾರೆ ಚಂದ್ರಣ್ಣ ಯಾರ ಕೆಲಸ So there was a tragic incident happened. So one boy was rescued by our life gods. So for another boy we are continuing our search operation, and we requested Navy's assistance for the searching operation. Actually, what has happened now, the 4 members, they travelled from actually Karnataka. They're from the Karnataka. They travelled here to just visit for the Kottayur, and those people, they came here to just swim like that. And the 4 people were there. In that, 2 people actually got missing. They swim actually. So after that, what has happened? One guy has got mixed. I mean, he has missed here. And after that, for 20 minutes he was swimming there only, but no police or nobody came to just rescue him. And even he doesn't have boat or any safety measures, nothing they had taken here. Even he was screaming like for almost 20 minutes, but nobody has responded for that one. Even after that, just a request from all of us, just now from today onwards, let them take the safety measures first, then they can do that one. 4 ಜನ ಬಂದು ನಾ ಕೊಟ್ಟೇರಿಗೆ ಹೋಗ್ಬೇಕು ಅಂತ ಬಂದು ಆಮೇಲೆ ಕೊಟ್ಟೇರು ಮುಗಿಸ್ಕೊಂಡು ಇಲ್ಲಿಗೆ ಬಂದು ಬಟ್ ಒಳಗಡೆ ಆಟ ಆಡಬೇಕು ಅಂತ ಹೋದಾಗ ಅವ್ನು ತುಂಬ ಅಲೆ ಬಂದು ಎಳ್ಕೊಂಡು ಹೊರಟೋಯ್ತು. ಹಿಂದಕ್ಕೆ ನಾನು ಹೋಗಿದ್ದೆ, ನನ್ನ ಒಬ್ಬರು ಬಂದು ಎಳ್ಕೊಂಬಂದ್ರು. ಬಟ್ ಇಲ್ಲಿ ಆಮೇಲೆ ನಾನು ಬಂದಾದ್ಮೇಲೆ ಇಲ್ಲಿ ಎಲ್ಲ ಬಿಡ್ಕೊಂಡು ಅವ್ನು ಅಲ್ಲಿ ಕಾಣ್ತಾ ಇದ್ದ, ಎಲ್ಲರೂ ಜನನೂ ನೋಡಿದ್ರು. ಬಟ್ ಅವರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ. ಇಲ್ಲಿ ಬೋಟ್ ಏನು ಇಟ್ಕೊಂಡಿಲ್ಲ, ಸೇಫ್ಟಿ ವೈಸ್ ಏನೂ ಇಲ್ಲ. ಪೊಲೀಸ್ ಅವ್ರು ಕಾಲಿಗೆ ಬಿದ್ದರು, ಕೈ ಮುಗಿದ್ರು, ಕೇಳ್ಕೊಂಡ್ರು ಎಷ್ಟೋ ಸರ್ ಬೋಟ್ ಏನಾದರೂ ವ್ಯವಸ್ಥೆ ಮಾಡಿಲ್ಲ, ಬೇರೆ ಏನಾದರೂ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿರ್ತಂದ್ರೆ ಏನು ಹೇಳ್ರು ಕೇಳಲಿಲ್ಲ ಸರ್. ನಾನು ಮುಳುಗಬೇಕಾಯ್ತು. ಬಟ್ ಅಷ್ಟರಲ್ಲಿ ಬಂದು ಅವರೊಬ್ಬರು ನನ್ನ ಸೇಫ್ ಮಾಡ್ರು. ನಾನು ಹಿಂಗೆ ಹಿಡ್ಕೊಂಡು ಎಳೆಯೋ ಅಷ್ಟರಲ್ಲಿ ಅವನು ದೊಡ್ಡ ಅಲೆ ಬಂತು, ಮೇಲಕ್ಕೆ ಹೋಗಿ ಕೈ ಬಿಟ್ಬಿಟ್ಟ, ಮತ್ತೆ ಸಿಗಲಿಲ್ಲ. ಅದೇ ಅಣ್ಣ, ಇಲ್ಲಿ ಬೀಚ್ ಒಳಗಡೆ ಕೊಟ್ಟೇರು ದೇವಸ್ಥಾನಕ್ಕೆ ಅಂತ ಬಂದಿದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬೀಚಿಗೆ ಬಂದ್ವಿ. ಇಲ್ಲಿ ಆಟ ಆಡ್ತಾ ಅಲೆ ಜಾಸ್ತಿ ಆಗಿ ಹಿಂದಕ್ಕೆ ನಮ್ಮನ್ನ ಎಳ್ಕೊಂಡು ಹೊರಟೋಯ್ತು. ಒಬ್ಬರು ಯಾರೋ ಬಂದ್ಬಿಟ್ಟು ನನ್ನ ಎಳ್ಕೊಂಬರ್ಬೇಕಾದ್ರೆ ಕೈ ಹಿಡ್ಕೊಂಡಿದ್ದೆ, ಅವನ್ನ ಎಳ್ಕೊಂಬರ್ತಾ ಇದ್ದೆ. ಅಷ್ಟರಲ್ಲಿ ಹೈಟಿಗೆ ದೊಡ್ಡದೊಂದು ಅಲೆ ಬಂದು ಮೇಲ್ಗಡೆ ಹೈಟಿಗೆ ಹೋಗ್ಬಿಟ್ಟು ಕೈ ಬಿಟ್ಬಿಟ್ಟ. ಅವ್ನ ಒಳಗಡೆ ಸೇರ್ಕೊಂಬಿಟ್ಟ, ಬಂದಿಲ್ಲ. ಇಲ್ಲೆಲ್ಲ ವ್ಯವಸ್ಥೆ ಏನೂ ಇಲ್ಲ, ಒಂದು ಸೇಫ್ಟಿ ವೈಸ್ ಬೋಟ್ ಇಲ್ಲ, ಏನಿಲ್ಲ. ಅವ್ರ ಕೈ ಮುಗಿದ್ರು, ಕಾಲಿಗೆ ಬಿದ್ರು, ಏನು ಹೇಳಿದ್ರು ಬಡ್ಕೊಂಡ್ರು ಕೇಳಲಿಲ್ಲ. 1 ಅವರ್ ಆಯಿತು ಅಲ್ಲಿ ಕಾಣ್ತಾನೆ ಅಂತ ಜನ ಎಲ್ಲ ಹೇಳ್ತಾವ್ರೆ. ಬಟ್ ಇವರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ, ಏನಿಲ್ಲ. ನೆಲ್ಮಂಗ್ಲ ಎಷ್ಟು 4 ಜನ ಬಂದಿದ್ದು. ನಾನು ಕೊಟ್ಟೆಯೂರು ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು. ಹೆಸರೇನು? ನನ್ನ ಹೆಸರು ಮನೋಜ್ ಅಂತ. ಸಂತೋಷ್ ಬ್ಯಾಡ್ರಳ್ಳಿ. ಮಾತ್ರ ಒಂದು ಕೆರೆ ಆದ್ರೂ ಬಂದ್ರೆ ಮಾತ್ರ ಅದನ್ನೇಣ ಇನ್ನೊಬ್ಬರು ನಂಬ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಕಾಪಾಡೋದು
That's it.